ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದೆ. ಅದು ಅಲ್ಲದೆ ವರ್ಷದ ಮೊದಲನೇ ಅಂಗಾರಕ ಸಂಕಷ್ಟರ ಚತುರ್ಥಿ ಅದು ಮಂಗಳವಾರ ದಿನವೇ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತು ನಾನು ಮಂಗಳವಾರ ಪೂಜೆ ಮಾಡ್ತೀನಿ. ಬಟ್ ಇವತ್ತು ಚೇತು ಪೂಜೆಗೆಲ್ಲ ಆಲ್ರೆಡಿ ಮೊದಲೇ ರೆಡಿ ಮಾಡಿಟ್ಟು ಹೋಗಿದ್ರು. ನನಗೆ ಬೆಳಗ್ಗೆ ಎಲ್ಲ ದೇವ್ರ ಪೂಜೆಗೆಲ್ಲ ತೊಳೆದು ಎಲ್ಲ ಪೂಜೆಗೆ ಗಣೇಶನದು ವಿಗ್ರಹ ಎಲ್ಲ ಇಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಟು ಹೋಗಿದ್ರು ಅವರು. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ಮನೆಗೆ. ಬಟ್ ನಾನು ಗಣೇಶನಿಗೆ ಅಭಿಷೇಕ ಮಾಡ್ಕೊಳ್ಳೋಕ್ಕೆ ಹಾಲು ಯಾವುದೂ ಇಟ್ಕೊಂಡಿರಲಿಲ್ಲ. ಹಾಗಾಗಿ ನೀರಲ್ಲೇ ವಿಗ್ರಹ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಗಂಧ ಅರಿಶಿನ ಕುಂಕುಮ ಎಲ್ಲ ಗಣಪತಿಗೆ ಇಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಜೊತೆ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ರು. ಜಸ್ಟ್ ನಾನು ಗಂಧ ಅರಿಶಿನ ಕುಂಕುಮ ಇಟ್ಕೋಬೇಕಿತ್ತು. ಇದು ಕುಂಕುಮ ಅರ್ಚನೆ ಮಾಡೋಕ್ಕೂ ಕೂಡ ಎಲೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅಂದರೆ ನಾನು ಅವ್ರು ಪೂಜೆ ಮಾಡೋ ಹೊತ್ತಿಗೆಲ್ಲ ಮಾಡಿಟ್ಟಿರ್ತೀನಿ ಸಂಡೇ. ಬಟ್ ಇವತ್ತು ನನಗೆ ಬೆಳಗ್ಗೆ ತುಂಬ ಲೇಟ್ ಆಯಿತು. ಅದು ಅಲ್ಲದೆ ಇವತ್ತು ಉಪವಾಸ ಬೇರೆ ಇರ್ತಾಯಿದ್ದೆ. ನಾನು ಒಂದು ಹನಿ ನೀರು ಕೂಡ ಕುಡಿಯಲ್ಲ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಹಾಗಾಗಿ ಫುಲ್ ಸುಸ್ತಾಗ್ತಾನೆ ಅಂತ ಪಾಪ ಬೆಳಗ್ಗೆ ಅವರೇ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಟ್ಟು ದೇವ್ರ ಪೂಜೆನ ನಾನು ತೊಳ್ಕಟ್ಟೆ. ಹಾಗಾಗಿ ಬತ್ತಿ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟು ಅವರು ತಿಂದ್ಕೊಂಡು ಡ್ಯೂಟಿಗೆ ಹೋದರು. ಸೊ ನಾನು ಲೋಚಿನ ಸ್ಕೂಲಿಗೆ ಬಿಟ್ಟು ಬರಬೇಕಿತ್ತು. ಲೋಚಿನ ಸ್ಕೂಲಿಗೆಲ್ಲ ಬಿಟ್ಟು ಬಂದು ಎಲ್ಲ ಉಳಿದಿದ್ದು ಅಡುಗೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಬಂದೆ. ಸ್ವಲ್ಪ ನೀರೇನು ಕುಡಿತಿರಲಿಲ್ಲ. ಬಟ್ ನನಗೇನು ಅನ್ನಿಸ್ತಾ ಇರಲಿಲ್ಲ, ನೀವು ಇವತ್ತು ಉಪವಾಸ ಇದ್ದೀನಿ ಆ ಥರ ಏನು ಫೀಲ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ಯಾವಾಗಲೂ ಇರ್ತೀನಿ, ನೀರು ಕುಡಿದೆ ಉಪವಾಸ ಮಾಡ್ತೀನಿ. ಲಾಸ್ಟ್ ವೀಕು ವೈಕುಂಠ ಏಕಾದಶಿ ಇತ್ತು, ಅವಾಗಲೂ ಉಪವಾಸ ಮಾಡಿದ್ದೆ. ಸೊ ಇವತ್ತು ದೀಪ ಎಲ್ಲ ಹಚ್ಕೊಂಡು ಹೂವು ಎಲ್ಲ ದೇವರಿಗೂ ಹೂವು ಮಾಡಿಸ್ಕೊಂಡೆ. ಇವತ್ತು ಸಂಕಷ್ಟಹರ ಚತುರ್ಥಿ ಜೊತೆಗೆ ನಾನು ಮಂಗಳವಾರ ತಾಯಿ ಚಾಮುಂಡೇಶ್ವರಿ ಪೂಜೆಯನ್ನು ಮಾಡ್ತೀನಿ, ಕಥಾಶ್ರವಣನೂ ಕೂಡ ಮಾಡ್ತೀನಿ. ಸೊ ಎರಡು ಪೂಜೆ ಇವತ್ತು. ಮುಖ್ಯವಾಗಿ ಅದಕ್ಕಿಂತ ಇವತ್ತು ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ಸೊ ಅದ್ರದ್ದು ವ್ರತ ಕಥೆ ಎಲ್ಲ ಮಾಡೋಕ್ಕೆ ಫಸ್ಟು ಗಣಪತಿಗೆ ಹೂವು ಎಲ್ಲ ಮಾಡಿಸ್ಕೊಂಡು ಗರ್ಕೆ ಇಡಬೇಕಿತ್ತು. ಗರ್ಕೆ ಎಲ್ಲ ತಿಳ್ಕೊಂಡು ಫಸ್ಟ್ 21 ಗರ್ಕೆ ಇಟ್ಟು ಅವರಿಗೆ ಗಣೇಶನಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ. ಸೊ ಮೊದಲು ಹೂವು ಮಾಡಿಸ್ಕೊಳ್ಳೋಣ ಅಂಥೇಳಿ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೆ ದೇವ್ರಿಗೆ. ಇವಾಗ ಸ್ವಲ್ಪ ಹೂವು ಕಮ್ಮಿ ಇದೆ, ಅಷ್ಟು ಹೂವು ಇಲ್ಲ. ಯಾಕೆಂದರೆ ನೀರು ಹಾಕ್ತಾ ಇಲ್ಲ ಅಂದರೆ ಒಂದಿನ ನೀರು ಇರುತ್ತೆ, ಬಟ್ ಹಾಕಿರಲ್ಲ ಒಂದೊಂದು ದಿನ. ಬಟ್ ಇವಾಗ ಅಷ್ಟು ಹೂವು ಬಿಡ್ತಾ ಇಲ್ಲ. ಹಾಗಾಗಿ ಇರೋದೇ ಸ್ವಲ್ಪ ಹೂವೆಲ್ಲ ಪಾಪ ಚೇತು ಕುಯ್ಕ ಬಂದು ಇಟ್ಟಿದ್ರು ಹೂವನ್ನು. ಸೊ ಗಣಪತಿಗೆ ಹೂವೆಲ್ಲ ಮಾಡಿಸಿ ಗರ್ಕೆ ಎಲ್ಲ ಇಟ್ಟು ಅವರಿಗೆ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ಅಂದರೆ ಪೂಜೆ ಮಾಡಿಕೊಂಡು ಮುಂಚೆನೇ ಹಾಗೆ ಅವರಿಗೆ ನೈವೇದ್ಯ ಮಾಡೋಕ್ಕೆ ಹಣ್ಣು, ಬಾಳೆಹಣ್ಣು, ಎಲೆ, ಅಡಿಕೆ, ಸೇಬು, ದಾಳಿಂಬೆ ಇಟ್ಟೆ. ಇದು ಕೂಡ ಚೇತು ರೆಡಿ ಮಾಡಿ ಇಟ್ಟಿದ್ರು ಬೆಳಗ್ಗೆನೆ. ಸೊ ಅದೆಲ್ಲ ಜಾಗಗಳನ್ನ ನೀಟ್ ಮಾಡಿ ಅದಕ್ಕೇನು ಬೇಕೆಲ್ಲ ರೀತಿ ರೆಡಿ ಮಾಡಿಕೊಂಡು ಇಟ್ಟೆ ನಾನು. ಗಣಪತಿ ಪಕ್ಕ ಸಂಕಲ್ಪ ಮಾಡೋಕ್ಕೆ ನೈವೇದ್ಯ ಮಾಡಬೇಕಲ್ಲ ಅಂತ. ಹಾಗೆ ತಾಯಿ ಚಾಮುಂಡೇಶ್ವರಿಗೂ ಕೂಡ ಇವತ್ತು ಅವ್ರದ್ದು ಕೂಡ ಪೂಜೆ ಮಾಡ್ತಾ ಇದ್ದೀನಲ್ಲ, ಸೊ ಅವರಿಗೂ ಕೂಡ ಬಾಳೆಹಣ್ಣು, ಎಲೆ, ಅಡಿಕೆ, ₹1 ಕಾಯಿನು ಇಟ್ಟೆ. ಸೊ ನಾನು ಯಾವುದೇ ದೇವರಿಗೂ ನೈವೇದ್ಯ ಇಡಬೇಕಾದ್ರೆ ಬಾಳೆಹಣ್ಣು, ಎಲೆ, ಅಡಿಕೆ ಜೊತೆ ₹1 ಕಾಯಿನ್ ಇಟ್ಟೇ ಇಡ್ತೀನಿ. ಇದು ಚೇತು ಹೇಳ್ಕೊಟ್ಟಿದ್ದು. ಪ್ಲಸ್ ನಮ್ಮಮ್ಮ ಹಾಗೆ ನಮ್ಮ ಅಜ್ಜಿ ಇದ್ದಾರೆ, ಅವರು ಕೂಡ ನಂಗೆ ತುಂಬ ರೀತಿ ಪೂಜೆಗಳು ವ್ರತಗಳ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನನಗೆ ಚೇತು ಕೂಡ ಈ ಥರ ಎಲ್ಲ ಮಾಡೋದು ಹೇಳ್ಕೊಟ್ಟಿದ್ರು. ಕೆಲವೊಂದು ನನಗೆ ಬರ್ತಾ ಇರಲಿಲ್ಲ, ಚೇತು ಕಲಿಸಿದ್ದಾರೆ ಮದುವೆ ಆದಮೇಲೆ. ಮುಂಚೆನೂ ನಮ್ಮ ಅಜ್ಜಿ ನಮ್ಮ ಮಮ್ಮಿನೂ ತುಂಬ ಹೇಳ್ಕೊಟ್ಟಿದ್ದಾರೆ ನನಗೆ. ಸೊ ಅವರೆಲ್ಲ ಹೇಳ್ಕೊಟ್ಟಿರೋದೇ ಇವತ್ತು ನಾನು ಇಷ್ಟು ಚೆನ್ನಾಗಿ ಇಷ್ಟು ಭಕ್ತಿಯಿಂದ ದೇವ್ರ ಪೂಜೆ ಮಾಡೋಕ್ಕೆ ಸಾಧ್ಯ. ಅವರೆಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದರಿಂದ. ಸೊ ಈಗ ಹಣ್ಣು ತಾಯಿ ಚಾಮುಂಡೇಶ್ವರಿ ಹಾಗೂ ವಿಘ್ನವಿನಾಶಕಾಯ ಸಂಕಷ್ಟಹರ ಗಣಪತಿಗೂ ಕೂಡ ಇಟ್ಟು ನಂತರ ಗಣಪತಿಗೆ ಸಂಕಲ್ಪ ಮಾಡ್ಕೊಳ್ಳೋಣ ಅಂತ ಅವರಿಗೆ ಸಂಕಲ್ಪ ಮಾಡ್ಕೋತಾ ಇದ್ದೆ. ಪೂಜೆ ಯಾಕೋಸ್ಕರ, ಯಾವ ಕಾರಣಕ್ಕೋಸ್ಕರ, ಇರುತ್ತದ ಸಂಪೂರ್ಣ ಫಲ ಯಾರಿಗೆ ಸಿಗಬೇಕು, ಯಾವ ಪೂಜೆ ಯಾವ ಸಂಕಲ್ಪ ಮಾಡ್ತಾ ಇದ್ದೀನಿ ಅಂತ ಅದನ್ನ ನಾನು ಮನಸ್ಸಲ್ಲೇ ಅಂದ್ಕೊಂಡೆ. ನನ್ನ ಮಗುಗೋಸ್ಕರ ಈ ಸರಿ ನಾನು ಈ ವ್ರತವನ್ನು ಮಾಡ್ತಾಯಿದ್ದೀನಿ. ನನ್ನ ಮಗುವಿನ ಭವಿಷ್ಯ ಅಂದರೆ ಅವನ ವಿದ್ಯಾಭ್ಯಾಸಕ್ಕೋಸ್ಕರ. ಸೊ ಅದು ಅಂದ್ಕೊಂಡು ಸಂಕಲ್ಪ ಮನಸ್ಸಲ್ಲಿ ಅಂದ್ಕೊಂಡು ಮಾಡಿಕೊಂಡು ವಿಘ್ನವಿನಾಶಕನಿಗೆ ಹಣ್ಣಿನ ಮೇಲೆ ಹಾಗೂ ಅವರಿಗೆ ಸಂಕಲ್ಪ ಮಾಡಿದಾಗ್ತೆ ಅಕ್ಷತೆ ಹಾಕ್ತೆ ಎಲ್ಲ ಮಾಡ್ಕೊಂಡಾದ್ಮೇಲೆ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಶುಕ್ರಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಅಂದ್ಕೊಂಡು ವಿಘ್ನ ವಿನಾಶನಿಗೆ ಪ್ರಥಮ ಮಂತ್ರ ಹೇಳ್ಕೊಂಡು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಓಂ ಗಣಪತಿಯ ಪಂಚೋಪಚಾರ ಪೂಜ್ಯ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಪ್ರಥಮ ಪೂಜೆಯ ಅಧಿಪತಿಯಾದ ಶ್ರೀ ವಿಘ್ನ ವಿನಾಶನಿಗೆ ಕೈ ಮುಗಿದು ಅವರಿಗೆ ಸಂಕಲ್ಪ ಮಾಡಿ ಪೂಜೆ ಮಾಡೋ
ಹಾಗೆ ಈ ಮಂತ್ರ 48 ಬಾರಿ ಹೇಳ್ಕೋಬೇಕು. ಇದನ್ನ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದು ಸಂಕಲ್ಪ ಮಾಡಿದ್ದು ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಯಾವ ಮಂತ್ರ ಅಂದರೆ ಓಂ ಗಂ ಗಣಪತಿಯೇ ನಮಃ, 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 ಓಂ ಗಂ ಗಣಪತಿ. ಸಂಕಷ್ಟಹರ ಚತುರ್ಥಿ ವ್ರತವೊಂದು ಗಣಪತಿಯನ್ನು ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನು ಅಥವಾ ನೈವೇದ್ಯಕ್ಕಾಗಿ ಮಾಡಿದ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ಎಂದು ಗಣಪತಿ ತಿಳಿಸಿದೆ ಎಂದ ಸ್ಕಂದರು ಮುಂದುವರಿದು, ಕೃಷ್ಣ ಪರಮಾತ್ಮನು ಈ ವ್ರತಾಚರಣೆಯ ವಿಧಾನವನ್ನು ಧರ್ಮರಾಯನಿಗೆ ಹೀಗೆ ವಿವರಿಸಿದ್ದಾನೆ. ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಬೇಕು. ನಿತ್ಯಹೀನಗಳನ್ನು ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿಕೊಳ್ಳಬೇಕು. ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ, ಬೆಳ್ಳಿಯಿಂದಾಗಲಿ, ತಾಮ್ರದಿಂದಾಗಲಿ ಅಥವಾ ಮೃತ್ತಿಕೆಯಿಂದಾಗಲಿ ಸಿದ್ಧ ಮಾಡಿಕೊಳ್ಳಬೇಕು. ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಳಸದ ಮೇಲೆ ವಸ್ತ್ರದಿಂದ ಅಲಂಕೃತವಾದ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಬೇಕು. ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದ ಫಲಗಳು ಸಿದ್ಧಿಸುತ್ತದೆ. ಸಂಕಷ್ಟಹರ ಚತುರ್ಥಿಯನ್ನು ವ್ರತವನ್ನು ಅಜೀವ ಪರ್ಯಂತ ಆಚರಿಸಬೇಕು. ಸಾಧ್ಯವಿಲ್ಲದಿದ್ದರೆ 21 ವರ್ಷ ಅಥವಾ ಕನಿಷ್ಠ 1 ವರ್ಷವಾಗಲಿ ಮಾಡತಕ್ಕದ್ದು. ಸಂಕಲ್ಪಿತ ಕಾಲದವರೆಗೂ ಈ ವ್ರತವನ್ನು ಆಚರಿಸಿ ಉದ್ಯಾಪನೆಯೊಂದಿಗೆ ವ್ರತವನ್ನು ಪರಿಸಮಾಪ್ತಿಗೊಳಿಸಬೇಕು. ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡ ಅವಧಿಯವರೆಗೂ ಈ ವ್ರತವನ್ನು ಆಚರಿಸಿ ಬಳಿಕ ಉದ್ಯಾಪನೆಯನ್ನು ಹೀಗೆ ಮಾಡಬೇಕು. 21 ಜನ ವೇದಾಂತರು ಸದಾಚಾರಶೀಲರೂ ಆದ ವಿಪ್ರರನ್ನು ಆಹ್ವಾನಿಸಿ ಯಥಾಶಕ್ತಿ ದಾನ ಕೊಟ್ಟು ಸತ್ಕರಿಸಬೇಕು. ಗಣಪತಿಯ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು. ಹೋಮ ದ್ರವ್ಯಗಳೆಂದರೆ ಎಳ್ಳು, ತುಪ್ಪ, ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ. ತಮ್ಮ ಶಕ್ತಿಗೆ ಅನುಸಾರವಾಗಿ 108, 1008, 108 ಅಥವಾ ಕನಿಷ್ಠ 78, 28 ಅಥವಾ 8 ಮೋದಕವನ್ನಾಗಲಿ ಹೋಮದಲ್ಲಿ ಆಹುತಿ ಕೊಡಬೇಕು. ಗಣಪತಿಯ ನಾಮ ಮಂತ್ರದಿಂದಲೂ ವೇದೋಕ್ತ ಅಘೋಮುಕ್ತ ಮಂತ್ರಗಳಿಂದಲೂ ಹೋಮವಾದ ಮೇಲೆ ದಾನ ದಕ್ಷಿಣೆಗಳನ್ನು ಯಥಾಶಕ್ತಿಗನುಸಾರ ಯೋಗ್ಯರಿಗೆ ಕೊಡಬೇಕು. ದಾರಿದ್ರ್ಯ ನಿವಾರಣೆಯ ಬಯಕೆ ಇರುವವರು 21 ಜನ ಯೋಗ ವಿಪ್ರರಿಗೆ ಗಣಪತಿಯ 21 ಶುಭನಾಮಗಳನ್ನು ಉದ್ದೇಶಿಸಿ ಭೋಜನ ಮಾಡಿಸಬೇಕು. ಗಣಪತಿಯ 21 ನಾಮಗಳು ಹೀಗಿವೆ. ಹೇ ಧರ್ಮರಾಜ, ಇದನ್ನು ಜಪಿಸಿದವರಿಗೆ ಕಷ್ಟ ಪರಿಹಾರವಾಗುವುದು ಖಂಡಿತ. ಗಜಾನ್ಯ, ವಿಘ್ನರಾಜ, ಲಂಬೋದರ, ಶಿವತಜ್ಞ, ವಕ್ರತುಂಡ, ಶೋಭಕರ್ಣ, ಕುಬ್ಜ, ವಿನಾಯಕ, ವಿಘ್ನನಾಶ, ವಿಕಟ, ವಾಮನ, ಸರ್ವದೈವತ್ವ, ಸರ್ವಾತಿನಾಶ, ಭಗವಾನ್ ವಿಘ್ನಹರ್ತ, ದ್ರೋಮಕ, ದೇವಾದಿದೇವ, ಏಕದಂತ, ಬಾಲಚಂದ್ರ, ಗಣೇಶ್ವರ, ಗಣಪತಿ ಈ 21 ಶುಭನಾಮಗಳನ್ನು ಸ್ಮರಿಸಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಗಣಪತಿಯು ಹೀಗೆ ತನ್ನ ಪೂಜೆಯನ್ನು ವಿಧಿಕ್ತವಾಗಿ ಮಾಡಿದವರಿಗೆ ಶೀಘ್ರ ಫಲಗಳನ್ನು ನೀಡುವುದರಲ್ಲಿ ಸಂದೇಹವಿಲ್ಲ. ಶ್ರೀಕೃಷ್ಣನು ಹೇಳುತ್ತಾನೆ, ಧರ್ಮನಂದನ ಹೀಗೆ ಪಾರ್ವತಿ ದೇವಿ ಹಾಗೂ ವ್ರತವನ್ನು 18 ಮಾಸಗಳು ಎಡೆಬಿಡದೆ ಮಾಡಿದ್ದರಿಂದ ಆಕೆಯ ಮನಸ್ಸಿನ ಬಯಕೆ ಈಡೇರಿತು. ಸಾಕ್ಷಾತ್ ಪರಶಿವನನ್ನೇ ಪತಿಯನ್ನಾಗಿ ಪಡೆದಳು. ನೀನು ಈ ವ್ರತದ ಮಹಿಮೆಯನ್ನು ತಿಳಿದು ನಿನ್ನ ಕಷ್ಟಗಳನ್ನು ಬಗೆಹರಿಸಿಕೊ. ಈ ವ್ರತದ ಮಹಾತ್ಮನ್ನು ಶಿವಪುತ್ರನಾದ ಸ್ಕಂದ ದೇವರು ಋಷಿಗಳಿಗೆ ಬೋಧಿಸಿದರು. ಋಷಿಗಳಿಂದ ಭೂಲೋಕದಲ್ಲಿ ಈ ವ್ರತವು ಪ್ರಚಾರವಾಯಿತು. ಸೋತ ಪುರಾಣಿಕರು ಇತರ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದರು. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆಲ್ಲರಿಗೂ ಸಂಕಷ್ಟಹರಣವಾಯಿತು. ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಂದ ರಾಜ್ಯ ನಾಶ ಹೊಂದಿದ್ದಾಗ ಈ ವ್ರತ ಆಚರಿಸಲು ಆತನಿಗೆ ವೈರಿಗಳ ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು. ಭಗವಾನ್
ಸದಾಶಿವನು ತ್ರಿಪುರ ಸುಂದರ ಸಂಹಾರ ಕಾಲದಲ್ಲಿ ಈ ವ್ರತವನ್ನು ಆಚರಿಸಿದ್ದರಿಂದ ಆತನ ಸಂಕಲ್ಪ ನೆರವೇರಿತು. ಇಂದ್ರನಿಗೆ ಕಳೆದು ಹೋದ ಸ್ವರ್ಗ ಲೋಕಾಧಿಪತ್ಯ ಮತ್ತೆ ದೊರಕಿತು. ರಾವಣನು ವಾಲಿಯ ಬಾಧೆಯಿಂದ ಬಿಡುಗಡೆ ಹೊಂದಿದನು. ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತನು ಈ ವ್ರತವನ್ನು ಆಚರಿಸಿ ಯಶಸ್ವಿಯಾದನು. ದಮಯಂತಿ, ಅಹಲ್ಯೆ ಮೊದಲಾದ ಪತಿವ್ರತ ಸ್ತ್ರೀಯರು ಈ ವ್ರತದ ಆಚರಣೆಯಿಂದ ತಮ್ಮ ಪತಿಗಳನ್ನು ಸೇರಿಕೊಂಡರು. ಯಾರು ಯಾರು ಏನನ್ನು ಬಯಸಿದರೋ ಅದು ಅವರಿಗೆ ಸಿಕ್ಕಿತು. ಗಣಪತಿಯು ಈ ಮಹತ್ವರ ವ್ರತವನ್ನು ಯಾರು ಮಾಡುತ್ತಾರೋ, ಯಾರು ಈ ವ್ರತದ ಕಥಾಶ್ರವಣ ಮಾಡುವವರೋ ಅವರಿಗೆಲ್ಲ ಧನ, ಸಂಪತ್ತು, ವಿದ್ಯೆ, ಸಂತಾನ, ಆರೋಗ್ಯ, ಅಭಿವೃದ್ಧಿಗಳು ಪ್ರಾಪ್ತಿಯಾಗುತ್ತದೆ ಎಂಬಲ್ಲಿಗೆ ಸ್ಕಂದ ಪುರಾಣೋಕ್ತ ಸ್ಕಂದ ಋಷಿ ಸಂವಾದ ರೂಪವಾದ ಸಂಕಷ್ಟಹರ ಗಣಪತಿ ವ್ರತ ಕಥೆಯನ್ನು ಶ್ರೀ ಸಂಕಷ್ಟಹರ ಗಣಪತಿ ವ್ರತ ಕಥೆಯನ್ನು ಸಂಪೂರ್ಣ ಮಾಡಿ ಗಣೇಶನಿಗೆ ಹಾಗೆ ಪಂಚಾರತಿಯನ್ನು ಮಾಡಲಿದೆ. ಹಾಗಾಗಿ ಇದನ್ನು ರೆಡಿ ಇರೋದ್ರಿಂದ ಪಂಚಾರತಿ ಫಸ್ಟ್ ಗಣೇಶನಿಗೆ ಹಾಗೂ ತಾಯಿ ಕಡೆಯಲ್ಲಿ ಮಹಾಮಂಗಳಾರತಿ ಮುಂಚೆ ತಾಯಿ ಚಾಮುಂಡೇಶ್ವರಿ ಕಥಾಶ್ರವಣ ಆದ ನಂತರ ತಾಯಿ ಚಾಮುಂಡೇಶ್ವರಿಯ ಕಥಾಶ್ರವಣವು ಕೂಡ ಮಾಡಿಕೊಂಡೆ. ಬಟ್ ಆದ್ರೆ ಈ ವಿಡಿಯೋದಲ್ಲಿ ನಾ ಹೇಳ್ತಾ ಇಲ್ಲ, ತುಂಬಾ ಲೆಂತಿ ವಿಡಿಯೋ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬರೀ ಸಂಕಷ್ಟಹರ ಗಣಪತಿಯ ಕಥಾಶ್ರವಣ ಮಾಡಿರೋದು. ಕೆಲವರ ಹತ್ರ ಇರಲ್ಲ, ವ್ರತ ಮಾಡ್ತಾ ಇರ್ತಾರೆ, ಆಗಿಲ್ಲ. ಸಂಕಷ್ಟಹರ ಚತುರ್ಥಿಯ ಸಂಕಷ್ಟಹರ ಗಣಪತಿಯ ಕಥಾಶ್ರವಣ ಮಾತ್ರ ಇದ್ರಲ್ಲಿ ಮಾಡಿದೀನಿ. ಯಾರು ವ್ರತ ಮಾಡ್ಬೇಕಾದ್ರೆ ಕತೆ ಬುಕ್ ಇಲ್ಲ ಅಂದಾಗ ಈ ಕಥೆಯನ್ನು ಕೇಳಬಹುದು. ಅದಕ್ಕೋಸ್ಕರ ಈ ಕಥಾಶ್ರವಣವನ್ನು ಓದಿದ್ದೀನಿ. ಹಾಗೆ ಅದೆಲ್ಲ ಮುಗಿದ ನಂತರ ತಾಯಿ ಚಾಮುಂಡೇಶ್ವರಿದು ಕಥಾಶ್ರವಣ ಎಲ್ಲ ಆದ ನಂತರ ಮಹಾಮಂಗಳಾರತಿ ಗಣಪತಿಗೆ ಹಾಗೂ ತಾಯಿ ಚಾಮುಂಡೇಶ್ವರಿಗೆ ಮಹಾಮಂಗಳಾರತಿ ಮಾಡ್ಕೊತಾ ಇದ್ದೀನಿ. ಮಹಾಮಂಗಳಾರತಿ ಮಾಡ್ಕೊಂಡ ನಂತರ ಅವರಲ್ಲಿ ಭಕ್ತಿಯಿಂದ ಬಿಡ್ಕೊಂಡು ಹೂವು ಅಕ್ಷತೆ ಎಲ್ಲ ದೇವಿಗೆ ಹಾಕಿ ಇಲ್ಲಿ ವ್ರತದಲ್ಲಿ ಏನಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದು ನಿಮಗೆ ಇಷ್ಟ ಆಗಿದ್ರೆ ಯಾವುದೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸದಾ ಸಪೋರ್ಟ್ ಮಾಡಿ. ಮುಖ್ಯವಾಗಿ ನಿಮಗೆ ಏನೇ ಅನಿಸಿದ್ರು ಕಮೆಂಟ್ ಮಾಡಿ ತಿಳಿಸಿ ಎಂದು ಕೇಳ್ಕೊತಾ ಇದ್ದೀನಿ. ಕತೆ ಹೇಳೋದ್ರಲ್ಲಿ ಯಾವುದೇ ಒಂದು ತಪ್ಪು ಆಗಿರೋ ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ಅದನ್ನು ಸರಿಪಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದ್ದು, ಏನಾದರೂ ಉಚ್ಚಾರಣೆಯಲ್ಲಿ ತಪ್ಪಾಗಿದ್ದರೆ ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಸರಿ ಮಾಡ್ಕೊಂಡು ಹೋಗ್ತೀನಿ. ನಾನು ವೀಡಿಯೋಸ್ನ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.